ಅಲ್ಲ, ಬಿಡದಿ ಇಂಡಸ್ಟ್ರಿಯಲ್ ಟೌನ್. ಅದಕ್ಕಿಂತ ಮುಂಚಿತವಾಗಿ ರಾಮನಗರದಲ್ಲಿ ಏನು ತಮ್ಮಣ್ಣವರೇ KDB, ತಮ್ಮ ಬೀಗರೆ KDB ಇತ್ತು, ಅವರೇ ಅಧಿಕಾರಿಗಳು. ಅವರು ನೀವು ವಿಭ್ರಸಕ್ಕೆ ಅವ್ರ ಜಮೀನು ನಿಮ್ ಜಮೀನು ಅಕ್ವಿಷನ್ ಆಗ್ಲಿಲ್ಲ, ಕೇತ್ಕನಹಳ್ಳಿ ಜಮೀನು ಅಕ್ವಿಷನ್ ಆಗ್ಲಿಲ್ಲ. ಅದ್ರ ಪಕ್ಕದಲ್ಲಿ ಒಂದು ಸ್ಪೆಷಲ್ ರೋಡ್ ಮಾಡ್ಬಿಟ್ಟು ಒಂದು ಏರಿಯಾ ನೀವು ಮಾಡಿದ್ರಿ. ಶಾನ್ಮಂಗ್ಲದಲ್ಲಿ ಆರೋಹಳ್ಳಿಲಿ ಇಂಡಸ್ಟ್ರಿಯಲ್ ಟೌನು, ಆರೋಹಳ್ಳಿಲಿ ಒಂದ್ ಕಡೆ 253 ಎಕರೆ, ಆರೋಹಳ್ಳಿಲಿ 748 ಎಕರೆ, ಅದ್ರ ಪಕ್ಕದಲ್ಲೇ ಬಿಡದಿಲಿ 198 ಎಕರೆ, ಶಾನ್ಮಂಗಲದಲ್ಲಿ 243 ಎಕರೆ, ಆರೋಹಳ್ಳಿಯಲ್ಲಿ ಇನ್ನೊಂದು ಫೇಸ್ಗೆ 512 ಎಕರೆ. ಎಷ್ಟು ಕೊಟ್ರಿ ಕಾಂಪೋಸಿಷನ್? 6.5 ಲಕ್ಷ, 16 ಲಕ್ಷ, 25 ಲಕ್ಷ, 40 ಲಕ್ಷ, 40 ಲಕ್ಷ. ಈಗ ಮೊನ್ನೆ ಲಾಸ್ಟ್ ಫೇಸ್ ಅಲ್ಲಿ 1 ಕೋಟಿ ರೂಪಾಯಿ. ಯಾರ ಸರ್ಕಾರ ಆಯ್ತು ಇದು? ಕೊನೆಗೆ ಲಾಸ್ಟ್ ಇದು 46 ಲಕ್ಷ ಇಂದ ಶುರುವಾಗಿ ಈಗ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಆ ಹಣವನ್ನು ಕೊಟ್ಟಿತ್ತು. ನೀವು ತಿರ್ಗಾ ರೀಸೆಂಟ್ ಆಗಿ ಈ ಯಾವುದು ಟೌನ್ಶಿಪ್ ಅಲ್ಲಿ ನಮ್ಮ ಕುಮಾರಣ್ಣ ಮಾತಾಡ್ತಾ ಇದ್ದೀರಿ, ದೇವೇಗೌಡರು ಪತ್ರ ಬರೀತಾ ಇದ್ದೀರಿ, ನನಗೆ ಪಾಪ ಅವ್ರ ಹೆಸರು ನಂಗೆ ತಗೊಳ್ಕೊಳಕ್ ಬಹಳ ನೋವಾಗ್ತದೆ, ದುಃಖ ಆಗ್ತದೆ ಬಹಳ. ನನಗೆ ಪಾಪ ತಗೋಬಾರ್ದು ನಾನು ಅವ್ರ ಹೆಸರು. ಆದ್ರೆ ಏನ್ ಮಾಡ್ತೀರಿ, ಆ ಸ್ಥಾನದಲ್ಲಿ ಅವ್ರು ಕೂತ್ಬಿಟ್ಟಿದ್ರು, ಅವ್ರು ಸೈನ್ ಹಾಕಿದ್ದಾರೆ, ಆ ಸೈನ್ ಗೌರವ ಕೊಡ್ಬೇಕು ನಾನು. ಅದೇ ಟೌನ್ಶಿಪ್ ಅಲ್ಲಿ ಈ 9,000 ಟೌನ್ಶಿಪ್ ನಲ್ಲೇ ನಿಮ್ಮ ಸರ್ಕಾರದ ನೀವು ಏನ್ ಪಾಲ್ದಾರರಾಗಿದ್ದೀರಿ, ಇವತ್ತು ನೀವೇನ್ ಮಂತ್ರಿಗಳಾಗಿದ್ದೀರಿ, ಆಗ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರ್ ಅವರು ಮತ್ತು ಯಾರು ಇದ್ರು ಆ ಸಂದರ್ಭದಲ್ಲಿ 80ರಿಂದ 1 ಲಕ್ಷ ಕೋಟಿ ರೂಪಾಯಿಗೆ. ಈಗ ಎಷ್ಟು ವರ್ಷ ಆದ್ಮೇಲೆ? 15 ವರ್ಷ ಆದ್ಮೇಲೆ 19-20ರಲ್ಲಿ ಆಗ ನೀವು 80 ಲಕ್ಷ ರೂಪಾಯಿ ಕೊಡ್ಸಿದ್ರಲ್ಲ, 80 ಲಕ್ಷ ಇಂದ 1 ಕೋಟಿ ರೂಪಾಯಿ ಕೊಡ್ಸಿದ್ರಲ್ಲ, ನಿಮ್ಮ ಧ್ವನಿ ಏನಾಗಿತ್ತು? ನಿಮ್ಮ ಹೋರಾಟ ಏನಾಗಿತ್ತು? ನಿಮ್ಮ ಕಿಚ್ಚೇನಾಗಿತ್ತು? 1,000 ಎಕರೆ ಈಗ ಕೊಡ್ಸಿದ್ರಲ್ಲ, ಈ ಭೂಮಿಲಿ ಏನಾಗಿತ್ತು ನಿಮ್ಮ ಹೋರಾಟ? ನಿಮ್ಮ ಧರಣಿ ಯಾಕೆ ನಡೀಲಿಲ್ಲ? ಯಾಕೆ ವಿಧಾನಸೌಧದ ಗಾಂಧಿ ಸ್ಟ್ಯಾಚ್ಯೂ ಕಾಣಲಿಲ್ವೇ ಆಗ? ಯಾಕೆ? DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆದಾಗ ಈ ಛಲ ಬಂತಲ್ಲ, ಆಗ ಈ ಛಲ ಯಾಕೆ ಬರಲಿಲ್ಲ? ಪಾಪ ಅಶೋಕಣ್ಣ ಕಂದಾಯ ಮಂತ್ರಿ, ಇಂಡಸ್ಟ್ರೀಸ್ ಮಿನಿಸ್ಟರ್ ಕೂಡ ಗೊತ್ತಿಲ್ಲ ನನಗೆ, ಅವ್ರ ಹೆಸರು ಇದೆ ಇಲ್ಲಿ ರೆವಿನ್ಯೂನ. ಓಕೆ, ಇಲ್ಲಿದೆ ಹೆಸರು, ಕಂದಾಯ ರೆವಿನ್ಯೂ ಮಿನಿಸ್ಟರ್, ನಮ್ಮ ಅಪೋಸಿಷನ್ ಲೀಡರ್. ಈಗ ಅವ್ರ ಸುಪುತ್ರ, ಯಡಿಯೂರಪ್ಪ ಸುಪುತ್ರ ಈಗ ಪಕ್ಷದ ಅಧ್ಯಕ್ಷರು, ಅವರು ಕೂಡ ಹೋಗಿದ್ರು. ಯಾಕೆ ಇದು? ಯಾಕೆ ಇಷ್ಟು ದುಡ್ಡು? ಯಾಕೆ ಧ್ವನಿ ಎತ್ತಕ್ಕಾಗ್ಲಿಲ್ಲ? ನಾನು ಇದಾದ್ಮೇಲೆ ನಮ್ಮ MB ಪಾಟೀಲ್ ಅವ್ರು ಕೇಳಿದೆ, ಏನಪ್ಪ ಏನ್ ಕಥೆ ಅಂತ. ಅಲ್ಲಿ ಅವ್ರಿಗೂ ಪತ್ರ ಬರೀತಾರೆ KDBಗೆ, land should be released to the private developer by the BMRD in installment to ensure that the project objectives are achieved in the manner envisaged ಅಂತ. ಅದಾದ್ಮೇಲೆ ಹೇಳ್ತಾರೆ, the open global tendering process selection of private partner selection would be based on technical and financial bids. The private partner shall invest either on stand-alone basis through a consortium. ಇದೇನು ರಿಯಲ್ ಎಸ್ಟೇಟ್ ಏಜೆಂಟಾ? ಏನ್ ಇದು ರಿಯಲ್ ಎಸ್ಟೇಟ್? ಇದು ಗೌರ್ಮೆಂಟಾ? ಇಲ್ಲ KDBನಾ? ಇಲ್ಲ ಫ್ಯಾಮಿಲಿ ಫರ್ಮಾ? ಯಾವ್ದಾದ್ರು ಫ್ಯಾಮಿಲಿ ಫರ್ಮಾ ದಂಧೆ ಮಾಡ್ತಾ ಇರೋರು? ಯಾವ ದಂಧೆ ಅಂತ ಕರೆಯೋಣ? ಯಾರು ರಿಯಲ್ ಎಸ್ಟೇಟ್ ಏಜೆಂಟು? ಮುಖ್ಯಮಂತ್ರಿಗಳ ಪ್ರೊಸೀಡಿಂಗ್ಸ್ ಸೈನ್ಡ್ ಬೈ ನಮ್ಮಣ್ಣ. ಪ್ರೊಸೀಡಿಂಗ್ಸ್ ಆಫ್ ಚೀಫ್ ಮಿನಿಸ್ಟರ್ ಎಲ್ಲ ಕೊಡ್ತೀವಿ ಬಿಡಪ್ಪ, ಡೇಟ್ ಎಲ್ಲ ಏನ್ ಬೇಕು ಡೇಟ್ ಹೇಳಿದನ. 23/9/2006.
ಪ್ರೊಸೀಡಿಂಗ್ಸ್ ಆಫ್ ದ ಮೀಟಿಂಗ್ ಅಂಡರ್ ದಿ ಚೇರ್ಮನ್ಶಿಪ್ ಆಫ್ ಆನರಬಲ್ ಚೀಫ್ ಮಿನಿಸ್ಟರ್. ಬಟ್ ದ ಡೇಟ್ ಪಾಪ ತಮಗೆ ಇನ್ಫಾರ್ಮೇಶನ್ ಇದೆ, ತಗೊಳ್ಳಿ. ಅದಾದ್ಮೇಲೆ 2019 ಆದ್ಮೇಲೆ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂತ ಯಡಿಯೂರಪ್ಪನವರು ಕೂಡ 2019ರಲ್ಲಿ, ಆಗ 21 ಇರ್ತಾರೆ, ಆಗ ಅಶೋಕ್ ರಾವ್ ಕೂಡ ಸಚಿವರಾಗಿರ್ತಾರೆ. ರಾಜ್ಯಕ್ಕೆ ಹೊಸ ಬಂಡವಾಳ ಬೆಂಗಳೂರಿಗೆ ಸಮೀಪದಲ್ಲಿ ಹೂಡಿಕೆಯಾಗುವ ಸಾಧ್ಯತೆ ಇರುವುದರಿಂದ ಕೈಗಾರಿಕೆಗಳು, ವಸತಿಗಳು ಮತ್ತು ವಾಣಿಜ್ಯಗಳಿಗಾಗಿ ಹಲವಾರು ಇಂಟಿಗ್ರೇಟೆಡ್ ಟೌನ್ಶಿಪ್ಗಳ ಅವಶ್ಯಕತೆ ಇರುತ್ತದೆ. ಇದಕ್ಕಾಗಿ ಈ 9,000 ಎಕರೆ ಭೂಮಿ ಸೂಕ್ತವಾಗಿರುತ್ತದೆ. ಆದ್ರಿಂದ ಚೀಫ್ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿಬಿಟ್ಟು ರಿಪೋರ್ಟ್ ತರಿಸ್ಕೊಂಡು ಆ ಪ್ರದೇಶದ 35% ಕೈಗಾರಿಕೆ, 30% ವಸತಿ, ಉಳಿದ ಭೂಮಿಯನ್ನ ಇತರ ಉದ್ದೇಶಕ್ಕೆ ಮಾಡಬೇಕು ಅಂತೇಳಿ ಅವ್ರಿಗೆ ಆಗ ಮಾರ್ಗದರ್ಶನವನ್ನ. ನಾನು ಜಾಸ್ತಿ ಮಾತಾಡಕ್ ಹೋಗುದಿಲ್ಲ. ಜಾಸ್ತಿ ಪ್ರೆಸ್ ಕಾನ್ಫರೆನ್ಸ್ಗೆ ಪಾಪ ನನಗೆ ಇಷ್ಟ ಇಲ್ಲ. ವಿಧಿ ಇಲ್ಲ, ಹೇಳಲೇಬೇಕು. ನನಗೆ ಪಾಪ ಯಾರು ಬಂದು ಈ ವಯಸ್ಸಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಪಾಪ ಯಾರಿಗೆ ಮನ್ಸು ನೋಯಿಸಕ್ಕೆ ಇಷ್ಟ ಇಲ್ಲ. ಯಾವ ನನ್ನ ತಾಯಿ ಪೊರಕೆಗೇಟು ನಮ್ಮ ಅಧಿಕಾರಿಗಳು ಹೊಡೆಯೋ ಅವಶ್ಯಕತೆ ಇಲ್ಲ. ನನ್ಗೆ ಬೇಕಾದ್ರೆ ಹೊಡೆಯಲಿ, ನಾನು ಹೊಡೆಸ್ಕೊಳಕ್ ರೆಡಿ ಇದ್ದೀನಿ. ನಂದೇನಾದ್ರು ತಪ್ಪಾಗಿತ್ತು, ನಾನೇನಾದ್ರು ತಪ್ಪು ಮಾಡಿದ್ರೆ, ಅವ್ರ ಬದುಕಿಗೆ ನಾನೇನಾದ್ರು ಕೈ ಹಾಕಿದ್ರೆ ನಾನು ಈ ವಾಸ್ತವಾಂಶ ತಿಳಿಸ್ಬೇಕಲ್ಲ ಇದನ್ನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.